ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ಜಗ್ಗ ಏವನ್ ಆರೋಪಿ ಏನಿದ್ದ, ಇನ್ನು A2 ಆರೋಪಿ ಕಿರಣ್ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಾಗಿದೆ. ಸಿಐಡಿ ತಯಾರಿಯನ್ನ ನಡೆಸ್ಕೋತಾ ಇದ್ದಾರೆ ಇಬ್ಬರನ್ನ ವಶಪಡಿಸಿಕೊಳ್ಳೋದಕ್ಕೆ. ಏವನ್ ಆರೋಪಿ ಜಗ್ಗ ಮತ್ತೆ A2 ಕಿರಣ್ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ತಯಾರಿಯನ್ನ ಮಾಡ್ಕೋತಿದ್ದಾರೆ. ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ತಯಾರು ಮಾಡ್ಕೊಂಡಿದ್ದಾರೆ. ಬಾಡಿ ವಾರೆಂಟ್ ಆಗಿ ಕೋರ್ಟ್ಗೆ ಸಿಐಡಿಯಿಂದ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ. ಕಿತ್ತಗನೂರು ಸೈಟ್ ವಿಚಾರಕ್ಕೆ ನಡೆದಿದ್ದಂತ ಇಬ್ಬರ ಒಂದು ಗಲಾಟೆ. ಭೈರತಿ ಬಸವರಾಜ್ ಜೊತೆಗೆ ಜಗ್ಗ A1 ಆರೋಪಿ ಸಂಪರ್ಕದಲ್ಲಿ ಇದ್ದ. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡಿಸಿಕೊಳ್ಳೋದಕ್ಕೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದ ವಿಚಾರ ಏನಿದೆ, ಭೈರತಿ ಬಸವರಾಜ್ ಅವರನ್ನ ಬಿಟ್ಟು ಹೋಗ್ತಾ ಇಲ್ಲ. ಇದು ಈಗ A1 ಆರೋಪಿ ಆಗಿರುವಂತ ಜಗ್ಗ ಅಥವಾ ಜಗದೀಶ್ ಏನಿದ್ದಾನೆ, ಮತ್ತೆ A2 ಆರೋಪಿ ಕಿರಣ್ ಇಬ್ಬರನ್ನು ಕೂಡ ವಶಪಡಿಸಿಕೊಂಡು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸೋದಕ್ಕೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಭೈರತಿ ಬಸವರಾಜ್ ಅವರು ಈಗಾಗಲೇ ಬಂಧನದಲ್ಲಿ ಇದ್ದಾರೆ. ಅವರನ್ನ ಎಷ್ಟೇ ಪ್ರಶ್ನೆಗಳನ್ನ ಇವರು ಬಗ್ಗೆ ಅಥವಾ ಜಗ್ಗ ಏನಿದ್ದಾನೆ A1 ಆರೋಪಿ, ನೀವು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ರಾ, ಇದಕ್ಕೂ ನಿಮ್ಗೂ ಏನ್ ಸಂಬಂಧ ಅಂತ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಕೂಡ ಭೈರತಿ ಬಸವರಾಜ್ ಅವರು ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂತ ಉತ್ತರಗಳನ್ನ ಕೊಡ್ತಾ ಹೋಗ್ತಾ ಇದ್ರು. ಆದ್ರೆ ಇನ್ನು ಫೋನ್ ಇಂದ ಏನಾದ್ರೂ ಮಾಹಿತಿಯನ್ನ ತಗೊಳ್ಳೋಣ ಅಂತ ಸಿಐಡಿ ಪ್ರಯತ್ನ ಪಟ್ಟಾಗ ಭೈರತಿಯವರ 2 ಫೋನ್ಗಳು ಕೂಡ ಪತ್ತೆಗೆ ಸಿಕ್ಕಿರೋದಿಲ್ಲ ಆರಂಭದಲ್ಲಿ. ಆದ್ರೆ ಎಲ್ಲ ಒಂದ್ ಕಡೆ ಒಂದು ಫೋನ್ ಅನ್ನ, ಅವರ ಹಳೆ ಫೋನ್ ಅನ್ನ ಪತ್ತೆ ಹಚ್ಚೋದ್ರಲ್ಲಿ ಒಂದು ಕಡೆ ಸಕ್ಸಸ್ ಆಗ್ತಾರೆ ಅಧಿಕಾರಿಗಳು. ಆಗ ಅವರಿಗೆ ಗೊತ್ತಾಗುತ್ತೆ A1 ಆರೋಪಿ ಜಗ್ಗನೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಾ ಇದ್ರು ಭೈರತಿ ಬಸವರಾಜ್ ಅವರು ಅಂತ. ಹಾಗಾಗಿ ಈಗ A1 A2 ಇಬ್ಬರನ್ನ ವಶಪಡಿಸಿಕೊಂಡು ತನಿಖೆ ನಡೆಸೋದಕ್ಕೆ ತಯಾರಿ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಈಗ ಸಿಐಡಿ ಮತ್ತಷ್ಟು ಚುರುಕುಗೊಳಿಸಿರುವಂತದ್ದು ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆಯನ್ನ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಬಿಕ್ಲು ಶಿವ ಮರ್ಡರ್ ಆದ್ಮೇಲೆ ನಡೆದಂತಹ ಒಂದು ಬೆಳವಣಿಗೆಗಳೇನಿದೆ, ಆ ಬೆಳವಣಿಗೆಗಳಲ್ಲಿ ಭೈರತಿ ಬಸವರಾಜ್ ಅವರ ಒಂದು ಅರೆಸ್ಟ್ ಮೊನ್ನೆ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಸಿಐಡಿ ಅವರು. ಸಿಐಡಿ ಅಧಿಕಾರಿಗಳು ಈಗ ಭೈರತಿ ಬಸವರಾಜ್ ಮತ್ತು A2 ಕಿರಣ್ ಇರುವಂತ ಸಂಬಂಧ ಏನು, A2 ಕಿರಣ್ ಏನಿದಾನೆ ಆತ ಜಗ್ಗ A1 ಜಗದೀಶ್ ಅವರ ಬಾಮೈದ ಆಗಿರ್ತಾನೆ. ಇವರಿಬ್ರು ಕೂಡ ಭೈರತಿ ಬಸವರಾಜ್ಗೆ ಹೇಗೆ ಪರಿಚಯ ಅನ್ನುವಂತ ಎಲ್ಲಾ ಟೆಕ್ನಿಕಲ್ ಸಾಕ್ಷಿಗಳನ್ನ ಕಲೆ ಹಾಕಿರುವಂತ ಸಿಐಡಿ ಅಧಿಕಾರಿಗಳು ಇದೀಗ ಬಾಡಿ ವಾರೆಂಟ್ ಮೇಲೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೆ ತಯಾರಿ ನಡೆಸ್ಕೊಂಡಿರುವಂತದ್ದು. ಯಾಕೆಂತ ಹೇಳಿದ್ರೆ ಭೈರತಿ ಬಸವರಾಜ್ ಅವರಿಗೆ ಮತ್ತೆ ಕಿರಣ್ ಜಗದೀಶ್ಗೆ ಇರುವಂತಹ ಸಂಬಂಧಗಳೇನು ಅನ್ನುವಂತ ಹೇಳಿಕೆ, ಪ್ರತ್ಯೇಕ ಹೇಳಿಕೆಗಳನ್ನು ಪಡ್ಕೊಳ್ಳುವಂತ ವೇಳೆಯಲ್ಲಿ ನೀಡಿರುವಂತಹ ಹೇಳಿಕೆಗಳೇನಿದಾವೆ ಆ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ತಾಳೆ ಹಾಕ್ಬೇಕಾಗಿದೆ, ಇವರ ಮರು ಹೇಳಿಕೆಗಳನ್ನ ಪಡ್ಕೊಳ್ಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿ ಈಗ ಕಿರಣ್ಗೆ ಏನು ವಶಕ್ಕೆ ಪಡ್ಕೊಳ್ಳುವಂತದಕ್ಕೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸೋದಕ್ಕೆ ತಯಾರು ಮಾಡಿರುವಂತದ್ದು. ಮುಖ್ಯವಾಗಿ ಬಿಕ್ಲು ಶಿವ ಮರ್ಡರ್ಗೆ ಕೋಲಾರದಿಂದ ಯುವಕರನ್ನ ಸೆಟ್ ಮಾಡ್ಕೊಂಡು ಬಂದು ಮರ್ಡರ್ ಮಾಡಿರ್ತಾನೆ. ಆದ್ರೆ ಹಿಂದಿನ ಘಟನೆಯಲ್ಲೂ ಕೂಡ ಕಿರಣ್ ಹೋಗಿ ಧಮಕಿ ಹಾಕಿರ್ತಾರೆ. ಧಮಕಿ ಹಾಕಿರುವಂತ ಕಾರಣಕ್ಕೆ ಬಿಕ್ಲು ಶಿವ ದೂರನ್ನು ಕೂಡ ಕಮಿಷನರ್ಗೆ ಕೊಟ್ಟಿರ್ತಾರೆ. ಅಂದ್ರೆ ಭೈರತಿ ಬಸವರಾಜ್ ಜಗ ಕಿರಣ್ ಇವರಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ. ನಂತರದಲ್ಲೇ ಆಗುವಂತದ್ದು ಮರ್ಡರು. ಈಗಾಗ್ಲೇನೆ ಬಹಳ ಚುರುಕುಗೊಳಿಸಿರುವಂತಹ ಈ ಒಂದು ತನಿಖೆಯಲ್ಲಿ ಭೈರತಿ ಬಸವರಾಜ್ ಈಗಾಗ್ಲೇನೆ 3 ದಿನಗಳಿಂದ ಕೊಟ್ಟಿರುವಂತಹ ಹೇಳಿಕೆಗಳೇನಿದಾವೆ, ಅವ್ರ ಹತ್ರ ಪಡ್ಕೊಂಡಿರುವಂತಹ ಹೇಳಿಕೆಗಳಿಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ಕೇಳುವಂತದಕ್ಕೆ ಈಗ ಕಿರಣ್ಗೆ ಬಾಡಿ ವಾರೆಂಟ್ ಮೇಲೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಸಿಐಡಿ ಪೊಲೀಸರು. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಶಿವು.